ಪೂಜೆಗೆ ಏನಿಲ್ಲದೆ ಇರೋದು, ಏನಿಲ್ಲದೆ ಇದ್ದರೂ ಬೇಕಿರೋದು ಭಕ್ತಿ. ಟ್ರೂ ಡಿವೋಷನ್. ಆ ಭಕ್ತಿ ಎಲ್ಲೂ ಹೊರಗಡೆ ಇಲ್ಲ. ಭಕ್ತಿ ಬೀಜ ರೂಪದಲ್ಲಿ ನಮ್ಮೊಳಗೆ, ನಮ್ಮ ಸ್ವಭಾವದಲ್ಲೇ ಅದು ಬೀಜ ರೂಪದಲ್ಲಿದೆ. ಅದು ಸತ್ವಭರಿತವಾದ ಒಂದು ದೈವಿಕ ಶಕ್ತಿ. ಅದು ಭಕ್ತಿ. ಅದನ್ನು ಪ್ರೇಮ ಅಂತೀವಿ, ಭಗವತ್ ಪ್ರೇಮ ಅಂತೀವಿ, ಅನ್ಕಂಡೀಷನಲ್ ಲವ್ ಅಂತ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಒಂದು ಡಿವೈಸ್ ಪೂಜೆ, ದೇವಸ್ಥಾನದಲ್ಲಿ ನಮ್ಮ ಭಕ್ತಿಯನ್ನು ಕಂಡುಕೊಳ್ಳೋಕ್ಕೆ ನಾವಲ್ಲಿಗೆ ಹೋಗಬೇಕು. ಭಕ್ತಿಯನ್ನು ತಿಳ್ಕೊಳ್ಳೋಕ್ಕೆ ಭಗವಂತ ಆಮೇಲೆ ತಿಳಿತಾರೆ, ಭಕ್ತಿ ತಿಳ್ಕೋಬೇಕು. ಆ ಭಕ್ತಿ ಪ್ರೇಮ ಬೀಜರೂಪವಾಗಿದ್ದು ನಮ್ಮ ಪೂಜೆಯಲ್ಲಿ ನಮ್ಮ ಶ್ರದ್ಧೆ, ನಮ್ಮ ಆಸಕ್ತಿ ಇದರಲ್ಲೆಲ್ಲ ಆ ಬೀಜ ಮೊಳಕೆ ಬಂದು ಅದರಲ್ಲಿ ಒಂದು ಹೂ ಬಿಟ್ಟು ಸೌರಭ ಸೂಸಿದಾಗ ಪರಮಾತ್ಮನ ನಾವು ಕಾಣ್ತೀವಿ. ಆ ಪ್ರಾಸೆಸ್ ನಮ್ಮಲ್ಲಾಗುತ್ತೆ. ಹಾಗೆ ಒಂದು ಚಿಗುರು ಹೊಡಿಬೇಕು. ಆ ಪ್ರೇಮ ಅನ್ನೋದು ಭಕ್ತಿ ಆಗಬೇಕಾದ್ರೆ ಇದು ಭಗವತ್ ಪ್ರೇಮ, ಡಿವೈನ್ ಲವ್ ಕ್ವಾಲಿಟಿನೇ ಬೇರೆ. ಇದು ಹೊರಗೆ ಹೊಮ್ಮಿ ಬರಬೇಕು. ಹೊಮ್ಮಿ ಬರೋದೇನೆ ಭಗವಂತ. ನಮ್ಮಲ್ಲೇ ಭಕ್ತಿ ಭಗವಂತನಾಗೋದಕ್ಕೆ ನಾವು ಭಕ್ತ ಅಂತ ಆಗ್ತೀವಿ. ಭಕ್ತನಲ್ಲಿ ಭಕ್ತಿ ಹೊಮ್ಮಿ ಬರುತ್ತೆ. ಈ ಪ್ರೇಮ ಪ್ರಾರಂಭದಲ್ಲಿ ಇದು ಎರಡು ಥರ ಇರೋದನ್ನು ನಾವು ಗಮನಿಸ್ತಾ ಬರಬೇಕು. ಒಂದು ಹ್ಯೂಮನ್ ಲವ್, ಒಂದು ಡಿವೈನ್ ಲವ್. ಇದು ನಮ್ಮೊಳಗೆ ಇರೋದು. ನಾವು ಅದನ್ನು ರೂಪಾಂತರಿಸ್ಕೋಬೇಕು. ಇನ್ನೊಂದು ಹ್ಯೂಮನ್ ಲವ್, ರಿಲೇಷನ್ಶಿಪ್ಗೆ ಬರುವಂತಹ ಪ್ರೇಮ. ಇದು ಕಲ್ಟಿವೇಟೆಡ್ ಲವ್, ಇದು ಸೂಪರ್ಫಿಷಿಯಲ್ ಲವ್. ಇದು ಸಂಬಂಧ ಬಂಧನ ಎಲ್ಲ ಇದರಲ್ಲಿ. ಈ ಎರಡರ ವ್ಯತ್ಯಾಸ ಮನುಷ್ಯನಿಗೆ ತಿಳಿತಾ ಹೋದರೆ ನಮಗೆ ನಮ್ಮಲ್ಲಿರುವಂತಹ ಒಂದು ವ್ಯತ್ಯಾಸವೂ ಗೊತ್ತಾಗುತ್ತೆ. ಹ್ಯೂಮನ್ ಲವ್ ಅದರ ರೂಟ್ ಒಳಗಡೆ ಅದು ಮನುಷ್ಯ ಪ್ರೇಮ, ಅದರೊಳಗಡೆ ಪ್ರಾಣಿತ್ವ ಇದೆ. ಅದರಲ್ಲಿರೋದೇ ಹೇಟ್ರೇಡ್. ಲವ್ ಥರ ಕಾಣ್ತಾ ಇದೆ, ಪ್ರೇಮ ಥರ ಕಾಣ್ತಾ ಇದೆ, ಒಳಗಡೆ ಅದರಲ್ಲಿರೋದೇ ಹೇಟ್ರೇಡ್. ಇದು ಸೈಕಲಾಜಿಕಲ್ ಸ್ಲೇವರಿ ಅಂತ. ಇದರಲ್ಲಿ ನಾವು ಗಮನಿಸಬೇಕು. ಡಿಮಾಂಡ್ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಎಫರ್ಟ್ ಇರುತ್ತೆ. ಇದಿಷ್ಟು ಇರೋ ಪ್ರೇಮ ಭಗವತ್ ಪ್ರೇಮ ಅಲ್ಲ. ಇಲ್ಲಿ ನಾವು ಸಿಕ್ಕಾಕೊಳ್ತೀವಿ ಬಂಧನದಲ್ಲಿ. ಒಬ್ಬ ಜೈಲರು, ಒಬ್ಬ ಕ್ರಿಮಿನಲ್. ನೀನು ಜೈಲರ್ ಆದರೆ ಅವನು ಕ್ರಿಮಿನಲ್, ಅವನು ಕ್ರಿಮಿನಲ್ ಆದರೆ ನೀನು ಜೈಲರು. ಜೈಲರ್ ಕ್ರಿಮಿನಲ್ ಇದು ಹೇಳ್ತಾರೆ ಡಬಲ್ ಎಡ್ಜ್ ಸ್ವರ್ಡ್ ಅಂತ. ಎರಡೂ ಕಡೆ ಚೂಪಾಗಿರುತ್ತೆ. ಈ ಪ್ರೇಮ ನಮ್ಗೆ ಅರ್ಥ ಆಗುತ್ತೆ, ಸಂಸಾರದಲ್ಲಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಈ ಪ್ರೇಮಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ಭಗವತ್ ಪ್ರೇಮ. ಇಲ್ಲಿ ಈ ಕ್ವಾಲಿಟಿ ಯಾವುದು ಇರಲ್ಲ. ಸಂಪೂರ್ಣ ಬಿಡುಗಡೆ ಇರುತ್ತೆ. ನಿಮ್ಮ ಸಹಚರ ಸ್ವಭಾವದಿಂದ ಬರುತ್ತೆ. ಇದು ಈ ಪ್ರೇಮ ಅನುಭವಕ್ಕೆ ಬರುವಾಗಲೇ ಆ ಭಕ್ತಿ ಅಂತ ನಾವು ಹೇಳೋದು. ಭಕ್ತಿಯನ್ನು ಅನುಭವಿಸ್ಬೇಕು. ಇಲ್ಲಿ ಬರೀ ಕೊಡೋದಷ್ಟೇ, ಇನ್ನೇನಿಲ್ಲ. ಶೇರಿಂಗ್, ಅಬಂಡೆಂಟ್ ಎನರ್ಜಿ ಇದೆ. ಇದನ್ನು ಅನುಭವಿಸ್ಬೇಕು. ಅದೇ ಮೆಡಿಟೇಷನ್ನು, ಅದೇ ನಿಜವಾದ ಸಾಧನೆ, ಅದೇ ಸ್ಪಿರಿಚುಯಾಲಿಟಿ, ಅದೇ ರಿಲಿಜನ್ನು. ನಮ್ಮಲ್ಲಿ ಎಲ್ಲರಲ್ಲೂ ಇದೆ, ಅಡಗಿದೆ ಈ ಪ್ರೇಮ. ನಾವು ಈ ಪ್ರೇಮದಲ್ಲಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೋ ಈ ಪ್ರೇಮವನ್ನು ಮಿಸ್ ಮಾಡಿಕೊಳ್ತೇವೆ. ಈ ಪ್ರೇಮದಲ್ಲಿ ಸಿಕ್ಕಾಕೊಳ್ಳಲ್ಲ. ಈ ಪ್ರೇಮ ಗೊತ್ತಿದ್ರೆ ಇದನ್ನು
ಅನುಭವಿಸಿ